ಆ, ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ದೇವರಾಜ್ ಅವರೇ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇದು ತಾವು 6ನೇ ತಾರೀಕಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ. ಈ ಚಳಿಲಿ ನಿಜವಾಗ್ಲೂ ಈ ಚಳಿಲಿ ಇದರಲ್ಲೆಲ್ಲ ತಾವು ಇಷ್ಟೊಂದು ಕಷ್ಟಪಟ್ಟು ತಾವು ತಮ್ಮ ಅಧ್ಯಕ್ಷರಾದಂತಹ ಕುರುಬೂರು ಶಾಂತಕುಮಾರ್ ಅವರು, ತಮ್ಮ ಬಡನ್ಪುರ ನಾಗರಾಜ್ ಅವರು ಮತ್ತು ಸಿದ್ದೇಶ್ ಎಲ್ಲ ತಮ್ಮ ಬಳಗದವರು, ರೈತ ಸಂಘದ ಬಳಗದವರು ಮಾಡ್ತಾ ಇರುವಂಥ ಇದೊಂದು ಕಾರ್ಯಕ್ಕೆ ನಾವು ಶ್ಲಾಘನೀಯ. ಆದರೂ ಕೂಡ ಸರ್ಕಾರಗಳು ನಿಮ್ಮ ಮೇಲೆ, ರೈತರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇದಕ್ಕೆ ಒಂದು ಉದಾಹರಣೆ ಆಗಿದೆ. ಸರ್ಕಾರಗಳು ರೈತರ, ಕೇಂದ್ರ ಸರ್ಕಾರ ವಿಶೇಷವಾಗಿ ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿರುವಂತಹ ಜನಗಳ ಮೇಲೆ ಅವರನ್ನು ಮಾತಾಡಿಸಿ ಸಮಸ್ಯೆ ಪರಿಹರಿಸಲಿಕ್ಕೆ ಒಂದು ಇದು ಮಾಡ್ಬೋದಿತ್ತು. ಅದು ಅವ್ರು ಮಾಡಲಿಲ್ಲ. ಇದರ ಬಗ್ಗೆ ತಾವು ಏನು ಹೇಳ್ತಾ ಇದ್ದೀರಾ ಸರ್? ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಮಸ್ಕಾರ. ಏನು ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ರೈತರನ್ನ ಸಮಸ್ಯೆಗೆ ಅವರು ಯಾವುದೇ ರೀತಿಯ ಒಂದು ಪರಿಹಾರ ಕೊಡ್ತಾ ಇಲ್ಲ. ನೋಡಿ, ಇವತ್ತು ನವದೆಹಲಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಈ ಒಂದು ಸಂಘಟನೆಯ ಮುಖ್ಯಸ್ಥರಾದಂತ ಜಗಜಿತ್ ಸಿಂಗ್ ದಲೈವಾಲಾ ಅನ್ನೋರು ಇವತ್ತಿಗೆ 13ನೇ ದಿನ, ಹೌದು ಸರ್, 26 ನವೆಂಬರ್ ಮಾಡ್ತಾ ಇದ್ದಾರೆ. ಹೌದು, ನಡೆಸ್ತಾ ಇದ್ದಾರೆ. ಹೌದು ಹೌದು. ಆದ್ರೆ ಕೇಂದ್ರ ಸರ್ಕಾರ ಅವ್ರನ್ನ ಪೊಲೀಸ್ ಮೂಲಕ ಅವ್ರನ್ನ ಹತ್ತಿಕ್ಕುವಂತ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ದಿನ ಏನೋ ಪಂಜಾಬು, ಹರಿಯಾಣ, ಏನೋ ಸಂಭು ಗಡಿ ಇರ್ಬೋದು, ಕನೂರಿ ಬಾರ್ಡರ್ ಇರ್ಬೋದು, ಈ ಬಾರ್ಡರ್ ಇಂದ ಏನೋ ಹೋರಾಟ ಮಾಡ್ತಕ್ಕಂತ ರೈತರಿಗೆ ಯಾವುದೇ ಒಂದು ಸ್ಪಂದನೆ ಸರ್ಕಾರ ಮಾಡದೇ ಇರೋ ಕಾರಣಕ್ಕೆ ನವದೆಹಲಿಗೆ ಸಂಸತ್ತಿಗೆ ಮುಖ್ಯ ಹಾಕೋಣ ಅಂತ ಎಲ್ಲ ಹೊರಡ್ತಾರೆ. ಈ ಹೊರಟಂತ ಸಹಸ್ರಾರು ಸಂಖ್ಯೆನಲ್ಲಿ, ಅಂದ್ರೆ ಒಂದು 25-30 ಸಾವಿರ ರೈತರು ಅವರು ತಂಡೋಪತಂಡವಾಗಿ ನುಗ್ತಾರೆ ಡೆಲ್ಲಿಗೆ. ರೈತರು ನ್ಯಾಯ ಕೇಳಿಕೆ ಹೋದಂತ ರೈತರ ಮೇಲೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ, ಈಗ ಜಗಜಿತ್ ಸಿಂಗ್ ದಲೈವಾಲಾ ಅವರು ಉಪವಾಸ ಕೂತ್ಕೊಂಡು ಅವರ ದಿನ ಅವರ ಇದು ಆರೋಗ್ಯ ಕೆಡ್ತಾ ಇದೆ. ಆದ್ರೂ ಕೂಡ ಯಾವುದೇ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಲಿ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಲಿ ಹೋಗಿ ಅವರ ಆರೋಗ್ಯ ಹೇಗಿದೆ, ಏನಾಗಿದೆ ಅವರಿಗೆ ಅಂತ ನೋಡ್ತಾ ಇಲ್ಲಲ್ಲ. ಇವ್ರು ಏನು ರೈತರ ಬಗ್ಗೆ ಏನು ಕಾಳಜಿ ಇದೆ ಇವರಿಗೆ? ಬರೀ ಜಾತಿ ರಾಜಕಾರಣ ಅದಿದು ಮಾಡಿಕೊಂಡು ಗೆದ್ಬಿಟ್ಟು ಸಂಸದಲ್ಲಿ ಕೂತ್ಕೊಬಿಟ್ರೆ ಆಗೋಯ್ತಾ ಇವ್ರದ್ದು? ರೈತರ ಬಗ್ಗೆ, ಅನ್ನದಾತರ ಬಗ್ಗೆ ಏನು ಕಾಳಜಿನೇ ಇಲ್ಲ ಇವರಿಗೆ. ನೋಡಿ, ಅನ್ನದಾತ ಈ ದೇಶದ ರೈತದ ಬೆನ್ನೆಲುಬು ಅಂತ ಹೇಳ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು. ಈಗ ಜಗಜಿತ್ ಸಿಂಗ್ ದಲೈವಾಲಾ ಅಮರಣಾಂತ ಉಪವಾಸದಲ್ಲಿ ಸಾವು ನಡುವಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಗುರಿ ಏನು ಅಂದ್ರೆ, ನಾನು ಸತ್ರು ಪರವಾಗಿಲ್ಲ, ಈ ದೇಶಕ್ಕೆ ನ್ಯಾಯ ಸಿಗ್ಬೇಕು, ನನ್ನಿಂದ ಒಂದು ಹೆಸರು ಬರಬೇಕು ಅನ್ನುವಂತ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಕಿಂಚಿತ್ತು ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವ್ರನ್ನ ತಾವ್ ಹೇಳ್ದಂಗೆ ಮಂತ್ರಿಗಳಿರ್ಬೋದು, ಇಲ್ಲ ಸರ್ಕಾರದ ಪ್ರತಿನಿಧಿಗಳಿರ್ಬೋದು, ಅವರು ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸ್ತಕ್ಕಂಥ ಜಾಗಕ್ಕೆ ಬಂದು ಏನು ನಿಮ್ಮ ಹೋರಾಟ, ಏನು ಮಾಡ್ಬೇಕು, ನಾವ್ ಏನ್ ಬಿಡ್ಬೇಕು, ಈಗಾಗ್ಲೇ ನಮ್ ಗಮನಕ್ಕೆ ಬಂದಿದೆ, ನೀವು ಹೋರಾಟನ ಕೈ ಬಿಡಿ, ನೀವು ಆಹಾರ ಸೇವನೆ ಮಾಡಿ, ನಾವು ಬಗೆಹರಿಸಿ ಅನ್ನುವಂತ ಸೌಜನ್ಯ ಇಲ್ಲ. ಕೇವಲ ವೇದಿಕೆ ಮೇಲೆ ಮಾತ್ರ, ಭಾಷಣಗಳಲ್ಲಿ ಮಾತ್ರ ರೈತ ಅನ್ನದಾತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಕ್ಕಂಥ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕು. ಹೌದು ಸರ್, ಹೌದು. ಜಗಜಿತ್ ಸಿಂಗ್ ದಲೈವಾಲಾ ಅವರು ಏನು ತನ್ನ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಏನು ಈ ದೇಶದಲ್ಲಿ ಇರ್ತಕ್ಕಂಥ 145 ಕೋಟಿನಲ್ಲಿ 65-70% ಅಷ್ಟು ರೈತರಿದ್ದಾರೆ. ಈ ರೈತರು ಈ ದೇಶದಲ್ಲಿ ಸಾಲ ಮಾಡಿ ಮಾಡಿ ಕೃಷಿಗಾಗಿ ಏನು ಸಾಲ ತೀರ್ಸಕ್ಕಾಗ್ದೇ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಕನಿಷ್ಠ ರೈತರು ಬೆಳೆದಂತ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ, ಖಾತ್ರಿ ಕಾನೂನನ್ನ ಜಾರಿ ಮಾಡಬೇಕು. ನಾವು ಮಾಡಿರ್ತಕ್ಕಂತ ನಮ್ದಲ್ಲ ಸಾಲ, ಇದು ಸರ್ಕಾರ ಸಾಲ, ದೇಶಕ್ಕೆ ಅನ್ನ ಬೆಳಿಲಿಕ್ಕೆ ಮಾಡ್ತಕ್ಕಂತ ಸಾಲ. ಈ ಸಾಲನ ಸರ್ಕಾರ ಸಂಪೂರ್ಣ ಸಾಲನ ತೀರಿಸ್ಬೇಕು ಅಂತ ಮಾಡ್ಬೇಕು. ಯಾಕೆಂದ್ರೆ ಹೇಳಿದ್ರೆ ಬಂಡವಾಳಶಾಹಿಗಳು, ಈ ವ್ಯಾಪಾರಸ್ಥರು, ಇವರೆಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು, ಅನಿಲ್ ಅಂಬಾನಿ ಈ ತರದವ್ರದ್ದು, ಅದಾನಿ, ಅದಾನಿ, ಅಂಬಾನಿ ಇಂಥವ್ರದ್ದು ಲಕ್ಷಾಂತರ ಕೋಟಿ ಸಾಲನ ಮನ್ನಾ ಮಾಡ್ತಾರೆ.
ಯಾಕೆ ರೈತರು ಬೇಡವಾ? ರೈತ ಉಳಿದ್ರೆ ತಾನೇ ಈ ದೇಶ ಉಳಿಯೋದು. ಹೌದು ಹೌದು 145 ಕೋಟಿ ಜನರಿಗೆ ಎಲ್ಲಿಂದ ಆಹಾರ ಬರ್ತದೆ? ಮತ್ತೆ ಮುಖ್ಯಮಂತ್ರಿಗಳು ಒಂದು ವಿಷಯ ಹೇಳ್ತಾ ಇದ್ರು, ನಬಾರ್ಡಿಂದ ಸಾಲ ಕೊಡ್ಲಿಕ್ಕೆ 5 ಲಕ್ಷದವರೆಗೆ ಫ್ರೀ ಸಾಲ ಕೊಡ್ತಾರೆ ರಾಜ್ಯ ಸರ್ಕಾರದವರು. ಅದು ಕೂಡ ಈ ಸಲ ಕೇಂದ್ರ ಸರ್ಕಾರದವರು ಕೊಡುವಂತ ಹಣವನ್ನು ಕಡಿಮೆ ಮಾಡಿದ್ದಾರೆ, 58% ಕಡಿಮೆ ಮಾಡಿದ್ದಾರೆ ಅಂತ ಇದ್ದಾರೆ. ಏನು ಈಗ ಸಹಕಾರಿ ಬ್ಯಾಂಕ್ಗಳು ಏನಿದೆ, ಹೌದು ಈ ಬ್ಯಾಂಕ್ ನಲ್ಲಿ 5 ಲಕ್ಷ ಸಾಲದವರೆಗೆ ಯಾವುದೇ ಬಡ್ಡಿ ಇಲ್ಲ. 1 ವರ್ಷದೊಳಗೆ ಸಾಲ ತೀರ್ಸಕ್ಕಂತ ರೈತನಿಗೆ ಬಡ್ಡಿ ಇಲ್ಲ. ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇತ್ತು. ಕೇಂದ್ರ ಸರ್ಕಾರದ ನಬಾರ್ಡ್ ಬ್ಯಾಂಕು ಈಗ ಅಷ್ಟನ್ನ ನಾವು ಸಾಲನ ಕೊಡಕ್ಕಾಗಲ್ಲ ಅಂತೇಳಿ ಬಡ್ಡಿನೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ವಿಧಿಸಿದ್ದಾರೆ. ಈ ರೀತಿ ವಿಧಿಸಿದ್ರೆ ರೈತನಿಗೆ ಸಾಲ ಸಿಕ್ಕಲ್ಲ, ರೈತ ಸಾಲ ತಗೊಂಡ್ರೆ ತೀರ್ಸಕ್ಕಾಗಲ್ಲ. ದುಬಾರಿ ಬಡ್ಡಿ ಎಲ್ಲಿಂದ ಕಟ್ತಾರೆ? ಇವನ ವ್ಯಾಪಾರಸ್ಥನ, ಮಾರುವಡಿನ, ಉದ್ಯಮಿನ, ಲಾಭ ಇಟ್ಕೊಂಡು ಮಾರ್ತಾ ಇದ್ದಾನ ರೈತ. ಬೆಳೆದ ಬೆಳೆಗೆ ಬೆಲೆನೇ ಇಲ್ದೇನೆ, ಕನಿಷ್ಠ ಬೆಲೆನೂ ಇಲ್ದೇನೆ ಒದ್ದಾಡ್ತಾ ಇರ್ತಕ್ಕಂತ ಕಾಲದಲ್ಲಿ ರೈತ ದುಬಾರಿ ಬಡ್ಡಿ ಎಲ್ಲಿ ಕಟ್ಟಕ್ಕಾಗುತ್ತೆ? ಆಕ್ಚುಲಿ ಈ ದೇಶಕ್ಕೆ ಅನ್ನ ಬೆಳೀತಕ್ಕಂತ ರೈತನಿಗೆ ಒಂದು ನ್ಯಾಯ ರೀತಿನಲ್ಲಿ, ಮಾನವೀಯತೆ ದೃಷ್ಟಿನಲ್ಲಿ ಬಡ್ಡಿ ರಹಿತ ಸಾಲನ ಕೊಡ್ಬೇಕಾಗಿತ್ತು. ಆ ಕೆಲಸನ ಮಾಡ್ತಾ ಇಲ್ಲ. ಈಗ ಅತಿವೃಷ್ಟಿ ಅನಾವೃಷ್ಟಿ ಬರುತ್ತೆ, ಬೆಳೆ ಎಲ್ಲ ಹಾನಿ ಆಗುತ್ತೆ. ಅಂತ ಕಾಲದಲ್ಲಿ ಇರ್ತಕ್ಕಂಥ ಸಾಲನ ಸಾಲದ ಯೋಗ್ಯತಾನುಸಾರ ಅಲ್ಪಾವಧಿ ಸಾಲನ ಮಧ್ಯಮಾವಧಿ ಸಾಲನ ದೀರ್ಘಾವಧಿ ಸಾಲ ಅಂತ ಮಾಡ್ಬೇಕಾಗಿತ್ತು. ಆ ರೀತಿ ಮಾಡಿ ರೈತರನ್ನ ಸುಧಾರಣೆ ಮಾಡಿ ಈ ದೇಶದಲ್ಲಿ ರೈತ ಉಳಿಬೇಕು, ಈಗ ರೈತ ಅನ್ನನ ಕೊಡಬೇಕು ಈ ದೇಶಕ್ಕೆ ಅನ್ನುವಂಥದ್ದನ್ನ ಅವರು ತೀರ್ಮಾನ ಮಾಡ್ಬೇಕಾಗಿತ್ತು. ಇದು ಒಟ್ಟಾರೆ ರೈತರ ಬಗ್ಗೆ ಕಾಳಜಿ ಇವ್ರಿಗೆ ಯಾರಿಗೂ ಇಲ್ಲ. ಇವ್ರಿಗೆ ಕಾಳಜಿ ಏನಿದೆ ಅಂದ್ರೆ ಕುರ್ಚಿ ಮೇಲೆ ಕಾಳಜಿ ಇದೆ ಅಷ್ಟೇ. ಕುರ್ಚಿ ಮೇಲೆ ಕಾಳಜಿ ಇದೆ, ಇವ್ರು ಕುರ್ಚಿ ಗಟ್ಟಿಯಾಗಿರ್ಬೇಕು, ಇವ್ರು ಎಲೆಕ್ಷನಲ್ಲಿ ಗೆಲ್ತಾ ಇರಬೇಕು, ರೈತರು ಏನಾದರೂ ಆಗೋಗ್ಲಿ ಅನ್ನೋಗಿ ಆಗೋಗಿದೆ. ಈಗ ನೀವು ಈ ಚಳಿಲಿ ಮಳೆಯಲ್ಲಿ ದೆಹಲಿಲೂ ತುಂಬ ಚಳಿನೇ ಇರಬೇಕು. ಈಗ ಅಲ್ಲೂ ಉಪವಾಸ ಸತ್ಯಾಗ್ರಹ, ನೀವು ಬೆಂಗಳೂರಲ್ಲಿ ಎಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋದ್ರಿಂದ ಇವರಿಗೆ ಸ್ವಲ್ಪನೂ ಒಂದು ಇದಿಲ್ಲ, ಕಿಂಚಿತ್ತು ರೈತರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ರುಜುವಾತಾಗಿದೆ ಅಲ್ವಾ ಸರ್? ಎದ್ದು ಕಾಣ್ತೇವೆ. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಸರ್, ಈ ದೇಶದ ರೈತ ಕೆಸರಿಗೆ ಕಾಲು ಹಾಕಿದ್ರೆ ಈ ದೇಶದ ಪ್ರಧಾನಿಯ ಹೊಟ್ಟೆಗೂ ಕೂಡ ಗಂಜಿ. ಹೌದು ಅವರು ತಿಳ್ಕೋಬೇಕು. ಹೌದು. ಜೊತೆಗೆ ನಮ್ಮ ರಾಜ್ಯದಲ್ಲಾಗ್ಲಿ ವಿವಿಧ ರಾಜ್ಯಗಳಾಗ್ಲಿ ಏನು ಸಂಸತ್ತು ಸದಸ್ಯರಿದ್ದಾರೆ, ಅವರು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಈ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಯಾರು ಧ್ವನಿ ಎತ್ತಿಲ್ಲ. ಅದಕ್ಕಾಗಿ ನಾವು ರಾಜ್ಯದಲ್ಲಿ ಎಲ್ಲಾ ಸಂಸದರ ಕಚೇರಿ ಅಥವಾ ಮನೆಗೆ ಮುತ್ತಿ ಹಾಕಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ನಾಳೆ ಮಾಡಿ ಅವ್ರಿಗೆ ಒಂದು ಜ್ಞಾನೋದಯ ತುಂಬಿ, ನೀವೇನು ಕತ್ತೆ ಕಾಯ್ತಾ ಇದ್ದೀರಾ? ಇಲ್ಲ ನೀವು ಏನು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನೀವೇನ್ ಚರ್ಚೆ ಮಾಡ್ತಾ ಇದ್ದೀರಿ? ಏನಿಲ್ಲ, ನಿಮ್ ಸ್ವಾರ್ಥಕ್ಕೋಸ್ಕರ, ನಿಮ್ ಅಧಿಕಾರಕ್ಕೋಸ್ಕರ, ನಿಮ್ ಕುರ್ಚಿ ಉಳಿಸ್ಕೊಳ್ಳೋಕೋಸ್ಕರ ನೀವು ಚರ್ಚೆ ಮಾಡೋದಲ್ಲ. ಏನು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತನ ಬಗ್ಗೆ, ಅವನ ಸಮಸ್ಯೆ ಬಗ್ಗೆ, ಯಾಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾನೆ, ಸಾಲ ಮಾಡಿದ್ ಯಾಕೆ ತೀರ್ತಾ ಇಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಿ ಸಂಸತ್ತಿನಲ್ಲಿ ನಮ್ಮ ಬಗ್ಗೆ ಮಾತಾಡಿ ಅಂತ ತಾವು ನಾಳೆಯಿಂದ ಹೇಳಲಿಕ್ಕೆ ಹೊರಟಿದ್ವಿ. ನಾಳೆ ಅವರ ಕಚೇರಿ ಅಥವಾ ಮನೆಗೆ ಮುತ್ತಿ ಹಾಕಿ ಓಕೆ ಸರ್. ಅತ್ತೇಳಿ ದೇವರಾಜ್ ಅವರೇ, ನಮಸ್ಕಾರ. ನಮಸ್ಕಾರ.